ಪ್ಲೀಸ್ ಅಪ್ಪ ನನ್ನನ್ನು ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಇಲ್ಲಿ ಮಕ್ಕಳು. ಕಮಲಾಕರ ಭಟ್ ಏನಿದ್ದಾರೆ ಒಂದು ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಇದೇ ವಿಚಾರವಾಗಿ ಸುಚಿತ್ರಾ ಮಕ್ಕಳು ಕೇಳ್ಕೊಳ್ತಾ ಇದ್ದಾರೆ ಅವರ ಅಪ್ಪನ ಹತ್ರ. ಒಂದು ಮೆಸೇಜ್ ಮಾಡಿರ್ತಾರೆ ಈ ಒಂದು ವಿಚಾರವಾಗಿ. ಮಕ್ಕಳು ಕೇಳ್ಕೊಳ್ತಾರೆ, ಅಪ್ಪ ನನ್ನನ್ನು ಪ್ಲೀಸ್ ಕಾಪಾಡಿ, ನೀವು ಇಲ್ಲಿ ಬದುಕೋಕ್ಕಾಗ್ತಾ ಇಲ್ಲ ನಮಗೆ. ಕಮಲಾಕರ ಭಟ್ ಕೇಸ್ನಲ್ಲಿ ಮಕ್ಕಳು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಯಾಕಂದರೆ ತಾಯಿ ಒಂದು ರೀತಿ, ತಂದೆ ಒಂದು ರೀತಿ, ಮಕ್ಕಳು ನೋಡಿಗೆ ಈ ರೀತಿ ಆಗಿಬಿಟ್ಟಿದ್ದಾರೆ. ಕಾವಿದಾರಿ ಅಟ್ಟಹಾಸ, ಗ್ಯಾಂಗ್ ವಾರ್ ನಡೆದಿತ್ತು ಅಲ್ಲಿ. ಸುಚಿತ್ರಾಳ ಪತಿ ಮೇಲಿನ ಒಂದು ದ್ವೇಷ, ಇಬ್ಬರು ಮಕ್ಕಳಲ್ಲಿ ಇದು ನಡುಕವನ್ನು ಹುಟ್ಟಿಸಿತ್ತು. ಈ ಘಟನೆ ಏನಾಗಿತ್ತು, ಇದು ಹೆತ್ತವಳು ದಾರಿ ತಪ್ಪಿದ್ಲು, ಕಾವಿದಾರಿ ನಿಗ್ರಹವನ್ನು ತಪ್ಪಿದ್ರು, ಮಕ್ಕಳು ಗತಿ ಇಲ್ಲದಂತಾಗ್ಬಿಟ್ರಲ್ಲಿ. ಇದರ ನಡುವೆ ತಂದೆಗೆ ಮಗಳಿಂದ ಒಂದು ಮೆಸೇಜ್ ಹೋಗಿರುತ್ತೆ. ಆ ಮೆಸೇಜನ್ನು ನೋಡಿ ಅಪ್ಪ ಒದ್ದಾಡಿರ್ತಾನೆ. ಅಪ್ಪ ಇಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ ನಮಗೆ, ಮಗಳು ಮೆಸೇಜ್ ಕಳಿಸಿದ್ದು. ನಾನು ತಂಗಿ ಒಂದು ರೂಮ್ನಲ್ಲಿದ್ದೀವಿ, ಆದರೆ ಸ್ವಾಮೀಜಿ ಮತ್ತು ಅಮ್ಮ ಏನಿದ್ದಾರೆ ನಮ್ಮ ಮಮ್ಮಿ ಇನ್ನೊಂದು ರೂಮ್ನಲ್ಲಿದ್ದಾರೆ. ಮಕ್ಕಳು ತಂದೆಗೆ ಕಳಿಸಿದಂತಹ ಮೆಸೇಜ್ ಇದು. ನನ್ನ ಸೇವ್ ಮಾಡಿ ಅಪ್ಪ ಅಂತ ಹೇಳಿ ಮಗಳು ಮೆಸೇಜ್ ಮಾಡ್ತಾಳೆ. ಸ್ವಾಮೀಜಿ ಮನೆಯಲ್ಲಿರ್ತಾರೆ ಮಕ್ಕಳು. ಆ ಮೆಸೇಜನ್ನು ನೋಡಿ ಅಪ್ಪ ಒದ್ದಾಡ್ಬಿಡ್ತಾನೆ. ಏನಿದು ನನ್ನ ಮಕ್ಕಳು ಈ ರೀತಿಯಾಗಿ ಮೆಸೇಜ್ ಮಾಡ್ತಿದ್ದಾರಲ್ಲ ಅಂತ. ಒದ್ದಾಡಿದಂತಹ ಅಪ್ಪ ಆಗೋ ಈಗ ಹೆಂಗೋ ಮಾಡಿ ಮಗಳನ್ನು ಮನೆಗೆ ಕರೆಸ್ಕೊಳ್ತಾನೆ. ಇನ್ನು ಸುಚಿತ್ರಾ ಗಂಡನನ್ನು ಬಿಟ್ಟು ಮಕ್ಕಳೊಂದಿಗೆ ಗುರೂಜಿ ಜೊತೆಗೆ ಹೋಗಿ ಮನೆಯನ್ನು ಸೇರ್ಕೊಂಡಿರ್ತಾರೆ. ಮಕ್ಕಳು ಅಲ್ಲಿಂದ ಮೆಸೇಜ್ ಮಾಡಿರ್ತಾರೆ ಅಪ್ಪಗೆ. ಈ ವಿಚಾರ ಊರಲ್ಲೆಲ್ಲ ಹರಡಿರುತ್ತೆ, ಗಂಡನ ಕಿವಿಗೂ ಕೂಡ ಬಿದ್ದಿರುತ್ತೆ. ಈ ವಿಷಯ ಮಕ್ಕಳಲ್ಲಿಯೂ ಕೂಡ ಬೇಸರವನ್ನು ತರಿಸಿರುತ್ತೆ. ಹೀಗಿರುವಾಗ ಆಗ ಮಗಳು ತಂದೆಗೆ ಈ ರೀತಿಯಾಗಿ ಒಂದು ಮೆಸೇಜನ್ನು ಕಳಿಸಿರ್ತಾಳೆ, ಅಪ್ಪ ನಮ್ಮನ್ನು ಕಾಪಾಡಿ, ಇಲ್ಲಿ ಇರೋಕ್ಕಾಗ್ತಾ ಇಲ್ಲ, ಟಾರ್ಚರ್ ಆಗ್ತಾ ಇದೆ ಅಂತ. ಅಲ್ಲಿಂದಾನೇ ಸಂಸಾರದಲ್ಲಿ ಬಿರುಗಾಳಿ ಶುರುವಾಗುತ್ತೆ ಈ ಮೆಸೇಜ್ ಕಳಿಸಿದಾಗ್ಲಿಂದ. ಕಮಲಾಕರ್ ಗುರೂಜಿಗೆ ನೋಡಿ ಸುಚಿತ್ರಾ ಮಾತ್ರ ಬೇಕಿತ್ತಂತೆ, ಮಕ್ಕಳು ಬೇಕಿರಲಿಲ್ಲ. ಸುಚಿತ್ರಾ ಗುರೂಜಿ ಮನೇಲಿ ಇದ್ಲಲ್ಲ, ಬಟ್ ಸುಚಿತ್ರಾ ತನ್ನಿಬ್ಬರು ಮಕ್ಕಳನ್ನು ಕೂಡ ಕರ್ಕೊಂಡೋಗಿ ಗುರೂಜಿ ಮನೆಯಲ್ಲಿರ್ತಾಳೆ. ಬಟ್ಟಲ್ಲಿಗೂ ಏನು ಮಾಡಿರ್ತಾನೆ ಅಂತಂದರೆ ಆ ಮಕ್ಕಳಿಗೆ ಟಾರ್ಚರ್ ಕೊಡ್ತಾ ಇದ್ನಂತೆ. ಪ್ರತಿನಿತ್ಯವೂ ಕೂಡ ಮನೆ ಬಿಟ್ಟನ್ನು ಹೋಗಿ ನೀವು, ಅಥವಾ ಹೋಗಂಗಿಲ್ಲ, ಎಲ್ಲಾದರೂ ಹೋಗಂಗಿಲ್ಲ, ಇಲ್ಲಾಂದ್ರೆ ಹೋಗಿ, ಇಲ್ಲಾಂದರೆ ವಿಷಯ ಕೊಡ್ತೀನಿ, ಒಟ್ಟಿನಲ್ಲಿ ನಾನು ಹೇಳ್ದಂಗೆ ಕೇಳಬೇಕು ಅಂತ ಬೆದರಿಕೆಯನ್ನು ಹಾಕ್ತಾ ಇರ್ತಾನೆ. ಇದಕ್ಕೆ ತಾಯಿಯ ಕುಮ್ಮಕ್ಕು ಕೂಡ ಇರುತ್ತೆ. ಈ ಕೇಸ್ನಲ್ಲಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಯಾರೂ ಕೂಡ. ಆ ತಂದೆಗೆ ಇದೆ ಒಲವು, ಆದರೆ ತಾಯಿಗಿರಲಿಲ್ಲ. ತಾಯಿಗೆ ಬೇಕಾಗಿದ್ದು ಗುರೂಜಿ, ಗುರೂಜಿಗೆ ಬೇಕಾಗಿದ್ದು ಮಾತ್ರ ಸುಚಿತ್ರಾ ಅಷ್ಟೇ. ಆ ಮಕ್ಕಳು ಬೇಕಾಗಿರಲಿಲ್ಲ. ಮಕ್ಕಳನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ತಲೆ ಮೇಲೆ ಒರೆಸ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಇನ್ನು ಇವರಿಬ್ಬರ ಸಂಬಂಧ ಏನಿದೆ ಅದು ಕನ್ಫರ್ಮ್ ಆಗಿರುತ್ತೆ, ಊರಿನ ಜನರಿಗೆಲ್ಲ ಕೂಡ ಗೊತ್ತಾಗಿರುತ್ತೆ. ಅದು ಯಾಕಂದರೆ ಸುಚಿತ್ರಾ ಹೋಗಿ ಈ ಕಮಲಾಕರ್ ಭಟ್ ಮನೆಯಲ್ಲಿರ್ತಾಳೆ, ಮಕ್ಕಳನ್ನು ಕರ್ಕೊಂಡು ಹೋಗಿ ಆ ಮಕ್ಕಳಿಗೆ ಈ ಗುರೂಜೆಲ್ಲ ಟಾರ್ಚರ್ ಕೊಡ್ತಾ ಇರ್ತಾನಂತೆ ಪ್ರತಿದಿನವೂ ಕೂಡ. ಆ ಮಕ್ಕಳು ಮೆಸೇಜ್ ಮಾಡ್ತಾರೆ ಅಪ್ಪನಿಗೆ, ಅಪ್ಪ ನಮಗೆ ಇಲ್ಲಿರೋಕ್ಕಾಗ್ತಾ ಇಲ್ಲ, ನಮ್ಮನ್ನು ಕಾಪಾಡಿ. ನಾನು ತಂಗಿ ಒಂದು ರೂಮ್ನಲ್ಲೇ ಇದ್ದೀವಿ, ಸ್ವಾಮೀಜಿ ಅಮ್ಮ ಇನ್ನೊಂದು ರೂಮ್ನಲ್ಲಿ ಇರ್ತಾರೆ, ನಮಗೆ ತುಂಬ ನೋವಾಗ್ತಾ ಇದೆ, ಬೇಸರ ಆಗ್ತಾ ಇದೆ, ನಮಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ, ಬಂದು ಕಾಪಾಡಿ ಅಂತ ಮೆಸೇಜ್ ಮಾಡಿದಾಗ ಆ ತಂದೆ ಒದ್ದಾಡಿ ಹೋಗ್ತಾನೆ. ನನ್ನ ಮಕ್ಕಳು ಈ ರೀತಿಯಾಗಿ ಬೇರೆಯವರ ಮನೆಯಲ್ಲಿದ್ದು ಟಾರ್ಚರ್ ಅನುಭವಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಏನೋ ಒಂದು ಮಾಡಿ ಆ ಮಕ್ಕಳನ್ನು ಮನೆಗೆ ಕರ್ಕೊಂಬರ್ತಾನೆ. ಆ ಮಕ್ಕಳನ್ನು ಮನೆಗೆ ಕರ್ಕೊಂಬಂದಿದ್ದಕ್ಕೇನೆ ಈ ಜಗಳ ಅಲ್ಲಿ ಶುರು ಮಾಡಿಕೊಂಡಿದ್ದು. ಜಗಳ ಆಗುತ್ತೆ, ದೊಡ್ಡ ಮಟ್ಟದ ಗಲಾಟೆ ಆಗಿ ಅದು ಕೊಲೆ ಆಗಿ ಈಗ ಈ ಪ್ರಕರಣ ಏನೇನಾಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಆದರೆ ಇದರ ಹಿಂದಿರುವಂತಹ ಸತ್ಯಗಳಿವೆಲ್ಲವೂ ಕೂಡ ಏನಾಯಿತು ಎತ್ತಾಯಿತು ಅಂತ ಇವರಿಬ್ಬರು ಇರೋದನ್ನು ನೋಡಿ ಆ ವಿಚಾರವನ್ನು ತಿಳಿದಂತಹ ಮಹೇಶು ತುಂಬ ಅಸಹಾಯಕತೆಯಿಂದ ಸುಮ್ಮನಾಗ್ಬಿಟ್ಟಿರ್ತಾನೆ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಲಿ ಅಂತ ಹೇಳಿ. ಇನ್ನೇನು ಮಾಡೋಕ್ಕಾಗತ್ತೆ? ಎಷ್ಟು ಸಲ ಹೇಳಿದ್ರು ಬುದ್ಧಿ ಕಲಿತಿಲ್ಲ ಒಬ್ಬ ಹೆಣ್ಮಗಳು ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಮಕ್ಕಳಿಗೋಸ್ಕರ ಆದರೂ ಕೂಡ ಆ ತಂದೆಯಲ್ಲಿ ಮಾತನಾಡಬೇಕಾಗಿತ್ತು. ಇವ್ರ ವಿಚಾರ ಎಲ್ಲ ಗೊತ್ತಾದ ಮೇಲೂ, ಊರಲ್ಲೆಲ್ಲ ಮಾತಾಡಿದ ಮೇಲೂ ಕೂಡ ಏನೂ ಬೇಡ, ನಾನೊಂದು ತೀರಾ ನೀನೊಂದು ತೀರಾ ಅಂತ ಇದ್ದವರು ಈ ಮೆಸೇಜ್ ವಿಚಾರವಾಗಿ ಗಲಾಟೆ ಮಾಡಿಕೊಂಡ್ರು. ಮಕ್ಕಳು ಕೇಳ್ಕೊಂಡ್ರು, ಮಗಳನ್ನು ಕಳ್ಕೊಂಬಂದು ಮನೇಲಿ ಇಟ್ಕೊಂಡ ತಂದೆ. ಅದೇ ವಿಚಾರವಾಗಿ ಸುಚಿತ್ರಾ ಒಂದು ಗಲಾಟೆ ಮಾಡಿದ್ಲು. ಆ ಗಲಾಟೆ ಮಾಡೋಕ್ಕೆ ಬಂದಾಗ ವಸಂತ ನಾಯಕ್ ಬಿಡ್ಸಕ್ಕೆ ಬಂದಿದ್ದ, ಸತ್ತೋದ. ಗುರೂಜಿಗೆ ಅಥವಾ ಈ ಜ್ಯೋತಿಷಿಗೆ ಮತ್ತು ಸುಚಿತ್ರಾಗೆ ಸಂಬಂಧ ಇರೋದು ನಿಜ ಆಯ್ತು, ಯಾಕಂದರೆ ಮನೆಯಲ್ಲೇ ಇದ್ರು ಅವರು. ಆದರೆ ಇಲ್ಲಿ ಏನಾಗಿದೆ ಅಂದರೆ ಮಕ್ಕಳು ಯಾರಿಗೂ ಬೇಕಾಗಿರಲಿಲ್ಲ. ಮಕ್ಕಳ ಪರಿಸ್ಥಿತಿ ಏನು ಅಂತ ಯಾರೂ ಯೋಚನೆ ಮಾಡಿಲ್ಲ. ಒಂದೊಂದೇ ಸತ್ಯಗಳು ವಿಚಾರಗಳು ಬಯಲಾಗ್ತಾ ಇದೆ ಈ ಕೇಸ್ನಲ್ಲಿ. ಈಗ ಇನ್ನು ಏನೇನು ವಿಚಾರಗಳಿದೆಯೋ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಈಗ ಮಕ್ಕಳು ಮೆಸೇಜ್ ಮಾಡಿದ್ರು ತಂದೆಗೆ, ಆ ಮೆಸೇಜಿಂದ ಕೆಲವೊಂದು ವಿಚಾರಗಳು ಗೊತ್ತಾಯಿತು, ಗಲಾಟೆ ಆಯಿತು, ಅದರಲ್ಲಿ ಕೊಲೆ ಆಯಿತು. ಇಷ್ಟು ವಿಚಾರ ಇದೆ. ಇನ್ನು ಕೆಲವೊಂದು ವಿಚಾರಗಳು ರಿವೀಲ್ ಆಗ್ತಾ ಇವೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.